ಹಾಯ್ ಫ್ರೆಂಡ್ಸ್, ಹಿಂದೂ ಹುಲಿ ಅಂತ ಫೇಮಸ್ ಆಗಿರೋ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್. ಆದರೆ ಅವರನ್ನ ಈಗಾಗಲೇ ಬಿಜೆಪಿ ಕಿತ್ತು ಎಸ್ತಿದೆ. ಹೀಗಾಗಿ ಮುಂದಿನ ಚುನಾವಣೆ ವೇಳೆಗೆ ಯತ್ನಾಳ್ ಹೊಸ ಪಕ್ಷ ಕಟ್ತಾರಾ ಅನ್ನೋ ಅನುಮಾನ ಮೂಡಿದೆ. ಹಾಗಾದ್ರೆ ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಹೆಸರು, ಚಿಹ್ನೆ ಏನಿರಬಹುದು? ಈವರೆಗೆ ಕರ್ನಾಟಕದಲ್ಲಿ ಯಾವೆಲ್ಲ ನಾಯಕರು ಹೊಸ ಪಕ್ಷವನ್ನ ಕಟ್ಟಿದ್ದಾರೆ? ಹೊಸ ಪಕ್ಷ ಕಟ್ಟಿ ಗೆದ್ದವರು ಯಾರು, ಸೋತವರು ಯಾರು? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯತ್ನಾಳ್ ಹೊಸ ಪಕ್ಷ ಹೇಗಿರುತ್ತೆ? ಬಿಜೆಪಿ ಹೊರ ಹಾಕಿದ ಬೆನ್ನಲ್ಲೇ ಯತ್ನಾಳ್ ಕೆರಳಿ ಕೆಂಡವಾಗಿದ್ದಾರೆ. ಹೀಗಾಗಿ ಮುಂದಿನ ಚುನಾವಣೆ ವೇಳೆಗೆ ಹೊಸ ಪಕ್ಷವನ್ನ ಕಟ್ತಾರಾ ಅನ್ನೋ ಚರ್ಚೆ ಜೋರಾಗಿದೆ. ಅದಕ್ಕೆ ತಕ್ಕಂತೆ ಯತ್ನಾಳ್ ಕೂಡ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡಿದ್ದಾರೆ. ಯತ್ನಾಳ್ಗೆ ಉತ್ತರ ಕರ್ನಾಟಕದಲ್ಲಿ ಒಳ್ಳೆಯ ಜನಪ್ರಿಯತೆ ಇದ್ದು ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಲ್ಲಿ ಒಬ್ಬರು ಅಂತ ಹೇಳಬಹುದು. ಅದೂ ಅಲ್ಲದೆ ರಾಜ್ಯ ಬಿಜೆಪಿಯ ಕೆಲ ನಿರ್ಧಾರಗಳಿಂದ ಬೇಸತ್ತ ಬಿಜೆಪಿ ನಾಯಕರು, ಹಿಂದೂವಾದಿಗಳು ಕೂಡ ಯತ್ನಾಳ್ ಪರ ನಿಂತಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಯತ್ನಾಳ್ 2028ಕ್ಕೆ ಹೊಸ ಪಕ್ಷ ಕಟ್ಟೋ ಸಾಧ್ಯತೆ ಇದೆ. ಈ ಬಗ್ಗೆ ಮಾತಾಡಿದ್ದ ಯತ್ನಾಳ್, ಬಿಜೆಪಿ ನಮ್ಮ ಹತ್ರ ಗೌರವಯುತವಾಗಿ ನಡ್ಕೋಬೇಕು, ಇಲ್ಲದಿದ್ರೆ ನಾನು ಪ್ರತಾಪ್ ಸಿಂಹ ಸೇರಿ ರಾಜ್ಯದಲ್ಲಿ ಸರ್ಕಾರ ತರ್ತೀವಿ, ಕರ್ನಾಟಕ ಹಿಂದೂ ಪಾರ್ಟಿ ಕಟ್ತೀವಿ, ಅದಕ್ಕೆ ಜೆಸಿಬಿಯ ಗುರುತು ಇರುತ್ತೆ ಅಂತ ಹೇಳಿಕೊಂಡಿದ್ರು. ಹಾಗಾದ್ರೆ ಯತ್ನಾಳ್ ಹೊಸ ಪಕ್ಷವನ್ನ ಕಟ್ಟಿದ್ರೆ ಏನಾಗ್ಬೋದು? ಈವರೆಗೆ ಯಾರೆಲ್ಲ ಹೊಸ ಪಕ್ಷ ಕಟ್ಟಿದ್ದಾರೆ ಅಂತ ಹೇಳ್ತೀವಿ ನೋಡಿ. ಎಸ್ ನಿಜಲಿಂಗಪ್ಪ 1969ರಲ್ಲಿ ನಿಜಲಿಂಗಪ್ಪ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು. ಈ ವೇಳೆ ಪಕ್ಷಕ್ಕೆ ಅಶಿಸ್ತು ತೋರಿದ್ರು ಅನ್ನೋ ಕಾರಣ ಕೊಟ್ಟು ಇಂದಿರಾ ಗಾಂಧಿ ಅವರನ್ನೇ ಪಕ್ಷದಿಂದ ಅಮಾನತು ಮಾಡಿಬಿಟ್ರು. ಆಗ ಕಾಂಗ್ರೆಸ್ ಓ ಮತ್ತು ಕಾಂಗ್ರೆಸ್ ಆರ್ ಅಂತ ಎರಡು ಪಕ್ಷಗಳ ಉದಯವಾಯಿತು. ಅದರಲ್ಲಿ ಕಾಂಗ್ರೆಸ್ ಓ ಗುಂಪಿಗೆ ನಿಜಲಿಂಗಪ್ಪ ನಾಯಕರಾಗಿದ್ರು. ಆದರೆ ಈ ಪಕ್ಷ ಹೆಚ್ಚು ಟೈಮ್ ಸರ್ವೈವ್ ಆಗಲಿಲ್ಲ. ದೇವರಾಜ್ ಅರಸ್ ರಾಜ್ಯದಲ್ಲಿ ದೀರ್ಘಕಾಲ ಸಿಎಂ ಆಗಿದ್ದವರು ಅಂದ್ರೆ ಅದು ದೇವರಾಜ್ ಅರಸ್. ಬಹುಕಾಲ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ ಇವರು 1979ರಲ್ಲಿ ಇಂದಿರಾ ಗಾಂಧಿ ಜೊತೆಗೆ ಕಿರಿಕ್ ಮಾಡ್ಕೊಂಡ್ರು. ಅದರ ಬೆನ್ನಲ್ಲೇ ಕಾಂಗ್ರೆಸ್ ಬಿಟ್ಟು ಹೊಸ ಪಕ್ಷವನ್ನ ಸ್ಥಾಪಿಸಿದ್ರು. ಅದಕ್ಕೆ ಕಾಂಗ್ರೆಸ್ ಅರಸ್ ಅಂತ ಹೆಸರಿಟ್ರು. ಇದು ಕೂಡ ಹೆಚ್ಚು ದಿನ ಉಳಿಲಿಲ್ಲ. ರಾಮಕೃಷ್ಣ ಹೆಗಡೆ ರಾಜ್ಯದ ಪ್ರಾಮಾಣಿಕ ಸಿಎಂ ಅಂದ ಕೂಡಲೇ ನೆನಪಿಗೆ ಬರೋದು ರಾಮಕೃಷ್ಣ ಹೆಗಡೆ. ಜಸ್ಟ್ ಆರೋಪ ಕೇಳಿ ಬಂದ ತಕ್ಷಣ ಸಿಎಂ ಸ್ಥಾನಕ್ಕೇನೆ ರಾಜೀನಾಮೆ ಕೊಟ್ಟ ನಾಯಕ ಇವರು. 1996ರಲ್ಲಿ ಇವರು ಜನತಾದಳದಲ್ಲಿದ್ರು. ಆಗ ಪಕ್ಷದ ಅಧ್ಯಕ್ಷ ಲಾಲೂ ಪ್ರಸಾದ್ ಯಾದವ್ ರಾಮಕೃಷ್ಣ ಹೆಗಡೆ ಅವರನ್ನ ಪಕ್ಷದಿಂದ ಅಮಾನತು ಮಾಡಿದ್ರು. ಅದಕ್ಕೆ ದೇವೇಗೌಡ್ರೆ ಸೂಚನೆ ಕೊಟ್ಟಿದ್ರು ಅಂತ ಕೂಡ ಹೇಳಲಾಗುತ್ತೆ. ಆಗ ರಾಮಕೃಷ್ಣ ಹೆಗಡೆ ಲೋಕಶಕ್ತಿ ಅನ್ನೋ ಪಕ್ಷ ಕಟ್ಟಿದ್ರು. ಆದರೆ ಸಕ್ಸಸ್ ಕಾಣಲಿಲ್ಲ. ಎಚ್.ಡಿ. ದೇವೇಗೌಡ 1999ರಲ್ಲಿ ಜನತಾದಳ ಒಡೆದು ಹಲವಾರು ಪ್ರಾದೇಶಿಕ ಪಕ್ಷಗಳು ಹುಟ್ಟಿಕೊಂಡ್ವು. ಅದರಂತೆ ರಾಜ್ಯದಲ್ಲಿ ದೇವೇಗೌಡರು ಜೆಡಿಎಸ್ ಪಕ್ಷವನ್ನ ಕಟ್ಟಿದ್ರು. ಇದು ಒಂದ್ ಹಂತಕ್ಕೆ ಸಕ್ಸಸ್ ಕಂಡರೂ ಕೂಡ ಇಂದು ಅಸ್ತಿತ್ವಕ್ಕಾಗಿ ಹೋರಾಟ ನಡೆಸ್ತಿದೆ. ಸಿದ್ದರಾಮಯ್ಯ ಈಗ ಸಿಎಂ ಆಗಿರುವ ಸಿದ್ದರಾಮಯ್ಯರನ್ನ 2006ರಲ್ಲಿ ಜೆಡಿಎಸ್ ನಿಂದ ಹೊರ ಹಾಕಲಾಯಿತು. ಆಗ ಸಿದ್ದರಾಮಯ್ಯ ತಮ್ಮದೇ ಎಬಿಪಿಜೆಡಿ ಎಂಬ ಪಕ್ಷವನ್ನ ಕಟ್ಟಿದ್ರು. ಈ ಪಕ್ಷ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಸ್ವಲ್ಪ ಯಶಸ್ಸನ್ನ ಗಳಿಸಿತು. ಆದ್ರೆ ಬುದ್ಧಿವಂತರಾಗಿದ್ದ ಸಿದ್ದರಾಮಯ್ಯ ನಂತರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ರು. ಎರಡು ಸಲ ಸಿಎಂ ಕೂಡ ಆದ್ರು. ಎಸ್ ಬಂಗಾರಪ್ಪ ಇವರು ಸಿಎಂ ಆಗಿದ್ದಾಗ 1992ರಲ್ಲಿ ಕಾವೇರಿ ದಂಗೆ ನಡೆಯಿತು. ಅದನ್ನ ಸರಿಯಾಗಿ ನಿಭಾಯಿಸಲಿಲ್ಲ ಅನ್ನೋ ಕಾರಣಕ್ಕೆ ಬಂಗಾರಪ್ಪರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಲಾಯಿತು. ಇದರಿಂದ ಕೋಪಗೊಂಡ ಬಂಗಾರಪ್ಪ ಕಾಂಗ್ರೆಸ್ನಿಂದ ಹೊರಗೆ ಬಂದ್ರು. ಕರ್ನಾಟಕ ಕಾಂಗ್ರೆಸ್ ಅನ್ನೋ ಪಕ್ಷವನ್ನ ಕಟ್ಟಿದ್ರು. ಆದ್ರೆ ಅದು ಸಕ್ಸಸ್ ಕಾಣಲಿಲ್ಲ. BS ಯಡಿಯೂರಪ್ಪ ರಾಜ್ಯದಲ್ಲಿ ಬಿಜೆಪಿ ಕಟ್ಟಿದ್ದ ಯಡಿಯೂರಪ್ಪ 2012ರಲ್ಲಿ ಪಕ್ಷದಿಂದಲೇ ಹೊರಗೆ ಬಂದ್ರು. ಕರ್ನಾಟಕ ಜನತಾ ಪಕ್ಷವನ್ನ ಹುಟ್ಟು ಹಾಕಿದ್ರು. 2013ರ ವಿಧಾನಸಭೆ ಚುನಾವಣೆಯಲ್ಲಿ ಈ ಪಕ್ಷಕ್ಕೆ 6 ಸ್ಥಾನಗಳು ಸಿಕ್ಕಿದ್ವು. ಆದರೆ ಬಿಜೆಪಿಯ ಮತಗಳು ವಿಭಜನೆಯಾಗಿ 3ನೇ ಸ್ಥಾನಕ್ಕೆ ತಳ್ಳಲ್ಪಡ್ತು. ನಂತರ 2014ರಲ್ಲಿ BSY ಬಿಜೆಪಿ ಸೇರಿದ್ರಿಂದ ಕೆಜೆಪಿ ಬಿಜೆಪಿಯಲ್ಲಿ ವಿಲೀನವಾಯಿತು. ಶ್ರೀರಾಮುಲು ಜನಾರ್ದನ ರೆಡ್ಡಿ ಜೈಲಿಗೆ ಹೋದ ಬಳಿಕ ಬಿಜೆಪಿಯಿಂದ ಶ್ರೀರಾಮುಲು ಕೂಡ ಹೊರಗೆ ಬಂದ್ರು. 2011ರಲ್ಲಿ ತಮ್ಮದೇ BSR ಕಾಂಗ್ರೆಸ್ ಪಕ್ಷವನ್ನ ಸ್ಥಾಪಿಸಿದ್ರು. ಆದ್ರೆ ಯಶಸ್ಸು ಕಾಣಲಿಲ್ಲ. ಹೀಗಾಗಿ 2013ರಲ್ಲಿ ಮತ್ತೆ ಬಿಜೆಪಿಗೆ ಬಂದ್ರು. ಜನಾರ್ದನ ರೆಡ್ಡಿ ಜೈಲಿಂದ ಗಣಿಧಣಿ ಜನಾರ್ದನ ರೆಡ್ಡಿ ರಿಲೀಸ್ ಆದ್ರೂ ಬಿಜೆಪಿ ಅವರಿಂದ ಅಂತರ ಕಾಯ್ದುಕೊಂಡಿತ್ತು. ಹೀಗಾಗಿ 2023ರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನ ಕಟ್ಟಿದ್ರು. ಜನಾರ್ದನ ರೆಡ್ಡಿ ಬಿಟ್ಟು ಪಕ್ಷದಿಂದ ಯಾರು ಗೆಲ್ಲಿಲ್ಲ. ಹೀಗಾಗಿ ಮತ್ತೆ ಬಿಜೆಪಿಗೆ ವಾಪಸ್ ಬಂದಿದ್ದಾರೆ. ನಟ ಉಪೇಂದ್ರ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿದ್ದು ನಟ ಉಪೇಂದ್ರರ ಹೊಸ ಚಿಂತನೆಯ ಪ್ರಜಾಕೀಯ ಪಕ್ಷ. ಇಂದಿಗೂ ಈ ಪಕ್ಷದ ಚಿಂತನೆಯನ್ನ ಪ್ರತಿಯೊಬ್ಬರು ಒಪ್ಕೊಳ್ತಾರೆ.
ಆದ್ರೆ ಚುನಾವಣೆ ಬಂದಾಗ ಪ್ರಜಾಕೀಯಕ್ಕೆ ಸಪೋರ್ಟ್ ಮಾಡ್ತಿಲ್ಲ. ಹೀಗಾಗಿ ಇದು ಕೂಡ ಅಸ್ತಿತ್ವಕ್ಕಾಗಿ ಪರದಾಡ್ತಿದೆ. ವೀಕ್ಷಕರೇ, ದೊಡ್ಡ ದೊಡ್ಡ ದಿಗ್ಗಜರ ಕೈಯಲ್ಲೇ ಈವರೆಗೆ ಹೊಸ ಪಕ್ಷವನ್ನ ಕಟ್ಟಿ ಅದನ್ನ ಅಧಿಕಾರಕ್ಕೆ ತರಲು ಸಾಧ್ಯ ಆಗಿಲ್ಲ. ಆದ್ರೆ ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ಬಿಜೆಪಿಯ ದೊಡ್ಡ ಪ್ರಮಾಣದ ಮತಗಳು ಆ ಕಡೆಗೆ ವಾಲೋದು ಪಕ್ಕ. ಒಂದಷ್ಟು ಲಿಂಗಾಯತರು, ಹಿಂದುತ್ವವಾದಿಗಳು, ಅಸಮಾಧಾನಿತ ಬಿಜೆಪಿ ಕಾರ್ಯಕರ್ತರು ಯತ್ನಾಳ್ ಪರವಾಗಿ ನಿಲ್ಲಬಹುದು. ಇದರಿಂದ ಬಿಜೆಪಿಯ ಮತ ವಿಭಜನೆಯಾಗಿ ದೊಡ್ಡ ಹೊಡೆತ ಆಗಲಿದೆ. ಫೈನಲಿ ಇದರಿಂದ ಕಾಂಗ್ರೆಸ್ಗೆ ಲಾಭವಾಗೋ ಸಾಧ್ಯತೆ ಇದೆ. ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ನಮಸ್ಕಾರ.